ನೋಡಿ, ಕರ್ನಾಟಕ ರಾಜ್ಯ ಯಾವಾಗಲೂ ಪ್ರಗತಿಪರ ಇರುವಂಥ ರಾಜ್ಯ. ನೀಟ್ ಬರೋದಕ್ಕಿಂತ ಮುಂಚೆನೇ ನಾವು CET ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ನಮ್ಮ ರಾಜ್ಯದಲ್ಲಿ ಇರಷ್ಟು ಮೆಡಿಕಲ್ ಕಾಲೇಜ್ಗಳು ಎಲ್ಲೂ ಇಲ್ಲ. ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಪ್ರೊಫೆಷನಲ್ಸನ್ನು ತಯಾರು ಮಾಡುವಂಥ ನಾವು ಒಂದು ದೊಡ್ಡ ರಾಜ್ಯ ಇದ್ದೀವಿ. ಸೊ ನಮಗೆ ಕೇಂದ್ರದಿಂದ ಕಲಿಯುವಂತೇನೂ ಇರಲಿಲ್ಲ. ನಾವು ಒಂದು ಪ್ರಾಯೋಗಿಕವಾಗಿ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಅಂತ ಸಹಕಾರ ನೀಡಿದ್ವಿ. ಆದರೆ ಸಹಕಾರ ನೀಡಿದಾಗ ಏನಾಗ್ತಾ ಇದೆ, ಇವಾಗ ನಮ್ಮ ಯುವಕರ ಭವಿಷ್ಯ ಹಾಳಾಗ್ತಾ ಇದೆ. ನೀವೇ ಕಲ್ಪನೆ ಮಾಡ್ಕೊಳ್ಳಿ, ಗುಜರಾತ್ನಲ್ಲಿ ಒಬ್ಬ ವಿದ್ಯಾರ್ಥಿನಿ ಅಲ್ಲಿ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿಲ್ಲ, ಬೆಳಗಾಂನಲ್ಲಿ ಬಂದು ಎಕ್ಸಾಮಿನೇಷನ್ ಕೊಡ್ತಾರೆ. ಎಕ್ಸಾಮಿನೇಷನ್ ಕೊಟ್ಟಾಗ ಇಲ್ಲಿ 704 ಮಾರ್ಕ್ಸ್ ಸಿಗ್ತದೆ. ಇದು ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗಿರ್ಬೋದು, ನಮ್ಮ ರಾಜ್ಯದ ಯುವಕರಿಗೆ ಭವಿಷ್ಯ ಏನಾಗಬೇಕು ಹೇಳಿ. ಇವತ್ತು ಈ ನೀಟ್ ಹಗರಣದಿಂದ ಬರೀ ಕೆಲವು ಕೇಂದ್ರಗಳಲ್ಲಿ ಜನರಿಗೆ 100 ಔಟ್ ಆಫ್ 100 ಮಾರ್ಕ್ಸ್ ಸಿಕ್ಕಿದೆ. ಅದಕ್ಕೆ ತನಿಖೆ ಮಾಡಿ ಅಂದರೂ ಕೂಡ ಇವತ್ತು ಯಾರೂ ಸಹಕಾರ ಮಾಡ್ತಾ ಇಲ್ಲ. ಸೊ ನಮ್ಮ ಯುವಕರ ಭವಿಷ್ಯವನ್ನು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಕೇಂದ್ರ ಸರ್ಕಾರದಲ್ಲಿ ಕೊಟ್ಟು ನಾವು ಹಾಳು ಮಾಡೋಕ್ಕೆ ತಯಾರಿಲ್ಲ ಅಂತ ಇವತ್ತು ನಿರ್ಣಯ ಆಗಿದೆ. ಅದ್ರ ತಕ್ಕಂಗೆ ಏನೇನು ಕಾನೂನಲ್ಲಿ ನಾವು ಕ್ರಮ ತಗೋಬೇಕು ಅದನ್ನು ನಾವು ತಗೊಂಡು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನೋಡಿ, 1 ನೇಷನ್ 1 ಎಲೆಕ್ಷನ್ನು ಮತ್ತು ಡಿಲಿಮಿಟೇಷನ್ ಬಗ್ಗೆ ನೀವು ಜನಸಂಖ್ಯೆ ಅನುಗುಣವಾಗಿ ನೀವು ಡಿಲಿಮಿಟೇಷನ್ ಮಾಡಿದ್ರೆ ಪಾರ್ಲಿಮೆಂಟ್ನಲ್ಲಿ ನಮ್ಮ ಸಂಖ್ಯಾಬಲ ಕಮ್ಮಿ ಆಗುತ್ತೆ. ಯಾರ್ದು? ದಕ್ಷಿಣ ಭಾರತ ರಾಜ್ಯದ. ದಕ್ಷಿಣ ಭಾರತದ ರಾಜ್ಯಗಳು ರಾಷ್ಟ್ರದ ಆರ್ಥಿಕ ಪ್ರಗತಿಯ ಇಂಜಿನ್ಗಳಾಗಿವೆ. ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ನಾವೆಲ್ಲರೂ ಸೇರಿದ್ರೆ ಏನಿಲ್ಲ ಅಂದರೂ 50%ಗಿಂತ ಹೆಚ್ಚು GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ನಾವು ಇವತ್ತು. ಆದರೆ ನಮಗೆ ಅಲ್ಲಿ ಸೂಕ್ತವಾದಂಥ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ಅಲ್ಲಿ ನೀತಿಗಳು ಯಾವ ರಾಜ್ಯದ ಹೆಚ್ಚು ಸಂಖ್ಯಾಬಲ ಇರ್ತದೆ ಅವ್ರದ್ದಾಗ್ತದೆ. ನಮ್ಮ ಹಿತಾಸಕ್ತಿ ಕಾಪಾಡೋದು ಯಾರು? ಸೊ ಆದ್ದರಿಂದ ಈ ಮಾನದಂಡಗಳೇನಿದೆ ಬದಲಾವಣೆ ಆಗಬೇಕು. ಮತ್ತು 1 ನೇಷನ್ 1 ಎಲೆಕ್ಷನ್ನು ಮಾಡ್ಲಿಕ್ಕೆ ತಯಾರಿರ್ಬೋದು ನಾವೆಲ್ಲರೂ. ಆದರೆ ಎಲ್ಲೆಲ್ಲಿ ಇವರಿಗೆ ರಾಜ್ಯ ಸರ್ಕಾರದಲ್ಲಿ ಬೆಂಬಲ ಸಿಗೋದಿಲ್ಲ, ಆಪರೇಷನ್ ಕಮಲ ಮಾಡೋರು ಇವರೇ. ಇವತ್ತು ಪಂಚಾಯತ್ ವ್ಯವಸ್ಥೆ ಇರ್ಬೋದು, ಮುನ್ಸಿಪಾಲ್ಟಿ ವ್ಯವಸ್ಥೆ ಇರ್ಬೋದು, ಕಾರ್ಪೊರೇಷನ್ ವ್ಯವಸ್ಥೆ ಇರ್ಬೋದು, ಇದರಾದಂಥ ಬೇರೆ ವ್ಯವಸ್ಥೆ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಆಗಿದೆ ಅಧಿಕಾರದ್ದು. ಹೇಗೆ ಮಾಡ್ತಾರೆ ಅಂತ ಅವರಿಗೂ ಗೊತ್ತಿಲ್ಲ ಅಲ್ಲಿ. ಸೊ ಆದ್ದರಿಂದ ಇವರ ಒಂದು RSS ಅಜೆಂಡಾ ಏನು, 1 ನೇಷನ್ 1 ಎಲೆಕ್ಷನ್ನು, ನಿಮ್ಮ ಯೂನಿಫಾರ್ಮ್ ಸಿವಿಲ್ ಕೋಡು, ಇವೆಲ್ಲನೂ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ 10 ವರ್ಷದಿಂದ. ಆದರೆ ಇವೆಲ್ಲನೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿದ್ದು. ನಾವು ಸಂವಿಧಾನಿಕವಾಗಿ ನಮ್ಮಲ್ಲಿ ಏನು 75 ವರ್ಷದಿಂದ ನಡ್ಕೊಂಡು ಬಂದಿದೆ ಹಾಗೆ ನಡೆದ್ರೆ ಒಳ್ಳೆಯದು. ಆವಾಗ ಅಪ್ ಟು ಏನು ಒಂದು ಸ್ವಾತಂತ್ರ್ಯ ಬಂದಮೇಲೆ ಒಂದು 10-15 ವರ್ಷ ನಡೀತು 1 ನೇಷನ್ 1 ಎಲೆಕ್ಷನ್. ಅವಾಗೆಲ್ಲ ಈ ಆಪರೇಷನ್ ಕಮಲ ಅವು ಇವು ಎಲ್ಲ ಇರಲಿಲ್ಲ. ಇವಾಗ ಇವೆಲ್ಲನೂ ಅಸ್ತಿತ್ವಕ್ಕೆ ತಂದಿರೋದು BJP. ನಿಮ್ಗೆ ನೆನಪಿದ್ರೆ ಒಂದು ಕಾಲದಲ್ಲಿ ಮೈನಾರಿಟಿ ಗೌರ್ಮೆಂಟ್ಗಳನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ನಡೆಸ್ತಾ ಇದ್ವಿ, ಅಷ್ಟು ಪ್ರಾಮಾಣಿಕತೆ ಇತ್ತು. ಆದರೆ ಇವಾಗ ಅವೆಲ್ಲ ಕಳ್ಕೊಂಡ್ಮೇಲೆ 1 ನೇಷನ್ 1 ಎಲೆಕ್ಷನ್ ಎಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಭಾಳ ಸಂತೋಷ, ಹೋಗಲಿ. ಆದರೆ ಪಬ್ಲಿಕ್ಕಿಗೆ ದಾಖಲೆಗಳನ್ನು ಕೊಟ್ಟು ಮಾತನಾಡಿದ್ರೆ ಬೆಟರು. ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ, ಹೋಗಲಿ, ತೊಂದರೆ ಇಲ್ಲ. ಆದರೆ ಯಾವ ದಾಖಲೆ ಇರಲಾರ್ದೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ಈಗಾಗಲೇ ನೀವು ಬಿಸ್ನೆಸ್ ಲಿಸ್ಟಿಂಗನ್ನು ನೋಡಿದ್ರೆ ಫಸ್ಟು ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಇತ್ತು, ಪ್ರಜ್ವಲ್ ರೇವಣ್ಣದ ಇಶ್ಯೂವನ್ನು ಚರ್ಚೆ ಮಾಡೋದಿತ್ತು, ಅತಿವೃಷ್ಟಿ ಬಗ್ಗೆ ಇತ್ತು, ಮತ್ತು ನಿಮ್ಮ ED ಅರೆಸ್ಟ್ಗಳ ಬಗ್ಗೆ ಇತ್ತು. ಇವೆಲ್ಲನೂ ಕೂಡ ಚರ್ಚೆ ಮಾಡೋದು ಬಿಟ್ಟು ಇಲ್ಲ ನಮಗೆ ಇವು 4 ಚರ್ಚೆ ಆಗೋದು ಬೇಡ, ಇದೇ ಚರ್ಚೆ ಆಗಬೇಕು ಅಂತ ಇವತ್ತು ಹಠ ಹಿಡ್ದಿದ್ದಾರಲ್ಲ. ಯಾವುದಾದ್ರೂ ದಾಖಲೆ ನಿಮ್ಮ ಮುಂದೆ ಕೊಟ್ಟಿದ್ದಾರಾ ಹೇಳಿ? ನೀವು TVನಲ್ಲಿ ತೋರಿಸ್ತಾ ಇರೋದೇ ಬಂದು ಅಲ್ಲಿ ಪ್ರಚಾರ ಮಾಡ್ತಾ ಇರೋದು, ಪತ್ರಿಕೆಗಳಲ್ಲಿ ಬಂದಿರೋದೇ ಅಲ್ಲಿ ಪ್ರಚಾರ ಮಾಡ್ತಾ ಇರೋದು. ಕೊಡಲಿ, ಏನೇನು ಪತ್ರಿಕೆನಲ್ಲಿ ಬಂದಿದೆ, ನಿಮ್ಮ ಮುಖಾಂತರ ಬಂದಿದೆ, ಅದಕ್ಕೆ ಸೂಕ್ತವಾದಂಥ ದಾಖಲೆಗಳು ಕೊಡಲಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ಅಲ್ಲೇ ಕೊಡ್ಬೋದಲ್ಲ, ಯಾರು ಬೇಡ ಅಂದಿದ್ದಾರೆ? ಆದರೆ ಇವತ್ತು ಅತಿವೃಷ್ಟಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನು ನಮಗೆ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ.
ಅವ್ರ ಹಗರಣಗಳು ಯಾವುದು ದೇವರಾಜರ ಸ್ಟ್ರಕ್ ಟರ್ಮಿನಲಲ್ಲಿ ಯಾರಿರ ಒಂದು BJP MLC ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ A1 BJP MLC ಅವರ ಮಗ ಇದ್ದಾನೆ. ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಯಡಿಯೂರಪ್ಪ ಅವರ ಪಾಕ್ಸ್ಕೋ ಕೇಸ್ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಇವೆಲ್ಲನೂ ಈ JDS BJP ಅವರವರ ಹಗರಣಗಳನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಚರ್ಚೆ ಬಿಡ್ತಾ ಇಲ್ಲ ಅಷ್ಟೇ. ನಾವು ಚರ್ಚೆಗೆ ತಯಾರಿದ್ದೀವಿ. ಸ್ಪೀಕರ್ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಯಾಕೆ ಇದು ಆಗೋದಿಲ್ಲ ಅಂತ. ಅವರಿದ್ದಾಗ ಆ ರೂಲ್ಗಳೆಲ್ಲ ಅಪ್ಲೈ ಆಗುತ್ತೆ. ನಾವು ಬಂದಾಗ ಆ ರೂಲ್ಗಳಿಗೆಲ್ಲ ಗಾಳಿಗೆ ತೂರಿ ಇವ್ರ ಪ್ರಕಾರ ನಡ್ಕೋಬೇಕು. ಅವ್ರು ಹಾಕಿರೋ ತಾಳಕ್ಕೆ ನಾವು ಕುಡಿಯೋಕೆ ಆಗೋದಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.